ನಮಸ್ಕಾರ ಸ್ನೇಹಿತರೆ. ಪರಂಗಿ ಹಣ್ಣನ್ನ ನೀವು ಪ್ರತಿದಿನ ಸೇವನೆ ಮಾಡ್ತೀರಲ್ವಾ? ಆದರೆ ಪರಂಗಿ ಕಾಯಿ ಕೂಡ ನಮ್ಮ ದೇಹಕ್ಕೆ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಸೊ ಬನ್ನಿ, ಇವತ್ತು ನಾನು ನಿಮಗೆ ಈ ಪರಂಗಿ ಕಾಯಿ ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ಪಲ್ಯ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ಸಿಪ್ಪೆ ತೆಗೆದುಬಿಟ್ಟು ಈ ಪರಂಗಿ ಕಾಯಿನ ಚಿಕ್ಕ ಚಿಕ್ಕ ಹೋಳು ಮಾಡ್ಕೊಳ್ಳೋಣ. ಈಗ ಹೋಳು ಮಾಡ್ಕೊಂಡಿರೋ ಪರಂಗಿಕಾಯಿನ ಇವಾಗ ಗ್ರೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ಇರೋ ಗ್ರೇಟರ್ನಲ್ಲಿ ತೊಗೊಂಡು ಇದನ್ನು ತುರ್ಕೊಬೇಕು. ನೋಡಿ, ಪರಂಗಿಕಾಯಿನಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಹಾಗೂ ಈ ಪರಂಗಿಕಾಯಿ ಸೇವನೆಯಿಂದ ನಮಗೆ ಡೈಜೆಷನ್ಗೂ ತುಂಬ ಉಪಯೋಗ ಆಗುತ್ತೆ. ನೋಡಿ, ನಾವು ಅಂದ್ಕೊಳ್ತೀವಿ ಪರಂಗಿ ಹಣ್ಣೇ ತಿನ್ನಬೇಕು, ಕಾಯಿ ಯಾರು ತಿಂತಾರೆ ಅಂತ. ಆದರೆ ಈ ಕಾಯಿ ತಿನ್ನೋದ್ರಿಂದ ನಮ್ಮ ದೇಹ ಎಷ್ಟು ಚೆನ್ನಾಗಿ ಆರೋಗ್ಯಕರವಾಗಿ ಇಟ್ಕೊಬೋದಲ್ವ ನಾವು. ಈ ಸಣ್ಣ ಸಣ್ಣ ವಿಷಯಗಳ್ನ ನಾವು ಎಷ್ಟೊಂದು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಕಾಯೆಲ್ಲ ಇವಾಗ ತುರಿದಾಗಿದೆ. ಇನ್ನೇನಿದ್ರು ಇವಾಗ ಒಗ್ಗರಣೆ ಮಾಡೋಣ ಬನ್ನಿ. ಇದು ತುಂಬ ಸಿಂಪಲ್ಲಾಗೆ ಒಗ್ಗರಣೆ, ಜಾಸ್ತಿ ಏನೂ ಐಟಮ್ಸ್ ಬೇಕಾಗಿಲ್ಲ ಇದಕ್ಕೆ. ಮೊದಲನೇದಾಗಿ ಪ್ಯಾನ್ಗೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೋಣ. ನೋಡಿ, ಈ ಪಲ್ಯನ ಸೇಮ್ ನಾವು ಬೀನ್ಸ್ ಪಲ್ಯ ಹೇಗೆ ಮಾಡ್ತೀವಿ, ಕ್ಯಾರೆಟ್ ಪಲ್ಯ ಹೇಗೆ ಮಾಡ್ತೀವಿ ಅದೇ ಥರ ಮಾಡೋದು. ಬಟ್ ತರಕಾರಿಗಳು ಡಿಫ್ರೆಂಟ್ ಇರುತ್ತೆ. ಆಮೇಲೆ ಅದರದ್ದು ಒಂದೊಂದೇ ವಿಶಿಷ್ಟತೆಗಳು ಡಿಫ್ರೆಂಟ್ ಇರುತ್ತೆ. ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ. ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ. ಸೊ ಪರಂಗಿ ಕಾಯಿ ಉಪಯೋಗಿಸ್ಕೊಂಡು ನೀವು ಬೇರೆ ಇನ್ಯಾವ ಥರ ಅಡುಗೆಗಳ್ನ ಮಾಡ್ತೀರಾ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಇವಾಗ ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕೋಣ, ಸಣ್ಣದಾಗಿ ಹೆಚ್ಚಿರೋದು ಹಸಿ ಶುಂಠಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಣ ಖಾರಕ್ಕೆ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಹೇಳಿದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು. ನೋಡಿ, ಕೆಲವೊಂದು ಅಡುಗೆಗಳು ತುಂಬ ಸಿಂಪಲ್ಲಾಗಿರುತ್ತೆ, ಆದರೆ ಅದು ಅಷ್ಟೇ ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗಿರುತ್ತೆ. ಇವಾಗ ನೆಕ್ಸ್ಟ್ ಐಟಮ್ ಬಂದು ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿರೋದು ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ನೀವು ನಮ್ಮ ಹಳೆ ವಿಡಿಯೋ ನೋಡಿದರೆ ನಾವು ಸಿಗುಂಬಳಕಾಯಿ, ಮನೇಲೇ ಬೆಳೆದಿರೋ ಸಿಗುಂಬಳಕಾಯಿನೂ ಇದೇ ಥರನೇ ನಾನು ಪಲ್ಯ ಮಾಡಿದ್ದೆ. ಅದು ಅಷ್ಟೇ ರುಚಿಯಾಗಿತ್ತು. ಪ್ರತಿದಿನ ಒಂದೇ ಥರ ತರಕಾರಿನಲ್ಲಿ ನಾವು ಪಲ್ಯಗಳು ಮಾಡೋ ಬದಲು ಈ ಥರ ನೋಡಿ ವಿಭಿನ್ನವಾಗಿ ಒಂದೊಂದು ಸಲ ಟ್ರೈ ಮಾಡಿದ್ರೆ ಆರೋಗ್ಯಕರವಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಸ್ವಲ್ಪ ಅರಿಶಿನ ಬೆರೆಸ್ಬಿಟ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ನಂತರ ಕರಿಬೇವಿನ ಸೊಪ್ಪು ಹಾಕಿ. ಬೆಳಗಿನ ತಿಂಡಿಗಂತೂ ಇದು ಹೇಳಿ ಮಾಡಿಸಿರೋ ಅಂಥ ಪಲ್ಯ. ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದಲ್ವ, ಅದು ಅಷ್ಟು ರುಚಿಯಾಗೂ ಇರುತ್ತೆ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೇನಿದ್ರು ನಾವೀಗ ಪರಂಗಿಕಾಯಿನ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ನೋಡಿದ ತಕ್ಷಣ ಇದೇನೋ ಹೂಕೋಸು ಅಂದ್ಕೊಂಬಿಡ್ಬೋದಲ್ವ, ಅದೇ ಥರ ಇದೆ ಟೆಕ್ಸ್ಚರ್ ಎಲ್ಲ. ಇದು ಏನು ತುಂಬ ಸಮಯನೂ ತೊಗೊಳ್ಳಲ್ಲ ಏನು ಕುಕ್ ಆಗೋಕ್ಕೆ, ಯಾಕಂದರೆ ಎಲ್ಲ ತುರಿದಿದ್ದೀವಲ್ಲ, ತೆಳುವಾಗಿರುತ್ತೆ. ಸೊ ಈ ತುರಿದಿರೋ ಪರಂಗಿಕಾಯಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮು, ಇಲ್ಲಾಂದರೆ ಲೋ ಫ್ಲೇಮ್ನಲ್ಲೂ ಕುಕ್ ಮಾಡಿದ್ರೂ ಆಯಿತು. ನೀರು ಕೂಡ ಏನೂ ಹಾಕೋದು ಬೇಡ, ಯಾಕಂದರೆ ಅದರಲ್ಲೇ ನೀರು ಅಂಶ ಇರುತ್ತೆ, ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು, ಟೆಕ್ಸ್ಚರು. ಆಮೇಲೆ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಜಾಸ್ತಿನೂ ಏನು ಮಸಾಲ ಪದಾರ್ಥ ಇಲ್ಲ ಪಲ್ಯಗೆ. ಈ ಥರ ಅಡುಗೆ ಮಾಡಿಕೊಟ್ರೆ 2 ಚಪಾತಿ ತಿನ್ನೋ ಬದಲು ಇನ್ನೂ 3 ಚಪಾತಿ ಕೊಡಿ ಅಂತ ಹೇಳ್ತಾರೆ. ನೀವೇನಂತೀರಾ ಫ್ರೆಂಡ್ಸ್? 10 ನಿಮಿಷ ಆಯಿತು. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಸೂಪರಾಗಿ ಕುಕ್ ಆಗಿದೆ. ಇವಾಗ ಏನಿದ್ರು ಕೊನೆಯಲ್ಲಿ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಣ. ಆಮೇಲೆ ಚಪಾತಿ ಜೊತೆ ಸವಿಯೋಣ. ಹಾಗೆ ನೋಡಿ, ತರಕಾರಿಗಳಲ್ಲಿ ಪಲ್ಯ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕಿ ಬೇಯಿಸಬಾರ್ದು. ಆವಾಗ ತರಕಾರಿಲಿರೋ ಸಾರ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ನಾವೇನಿದ್ರು ಸ್ಲೋ ಕುಕ್ಕಿಂಗ್ ಮಾಡಿದ್ರೆ ಅಷ್ಟೇ ರುಚಿಯಾಗಿರುತ್ತೆ. ಯಾವುದೇ ಅಡುಗೆ ನಾವು ಸ್ಲೋ ಕುಕ್ಕಿಂಗ್ ಮಾಡಿದ್ರೆ ಅದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲನೂ ಚೆನ್ನಾಗಿ ಹದವಾಗಿ ಹೀರ್ಕೊಳ್ಳುತ್ತೆ ಮತ್ತು ಅಷ್ಟೇ ರುಚಿಕರವಾಗಿರುತ್ತೆ. ನೋಡಿ, ಸೂಪರಾಗಿ ಇವಾಗ ಎಲ್ಲ ತಯಾರಾಗಿದೆ ಪರಂಗಿ ಕಾಯಿನ ಪಲ್ಯ. ಇನ್ನೇನಿದ್ರು ಇದನ್ನು ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು. ನೀವು ಈ ಪಲ್ಯ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.